ಮಹಿಮಾ ಏನಾಯ್ತಮ್ಮ? ಮಹಿಮಾ ಕುತ್ಕೊಳ್ಳು. ಏನಾಯ್ತು ಮರಿ? ಏನೋ ತುಂಬ ವಾಮಿಟ್ ಬರೋ ಥರ ಆಗ್ತಿದೆ ಅತ್ತೆ. ಬಟ್ ಆಗ್ತಿಲ್ಲ. ಯಾವಾಗಿಂದ ಇದು? ಬೆಳಗ್ಗೆಯಿಂದ ಒಂಥರ ವಾಮಿಟಿಂಗ್ ಸೆನ್ಸೇಷನ್, ಸುಸ್ತು. ಬಟ್ ವಾಮಿಟ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ಸುಸ್ತು, ತಲೆ ಸುತ್ತೋ ಹಾಗಾಗ್ತದೆ. ಮೋಸ್ಟ್ಲಿ ಫುಡ್ ಪಾಯ್ಸನ್ ಆಗಿರಬೇಕು. ಫುಡ್ ಪಾಯ್ಸನ್ ಆಗಕ್ಕೆ ಹೆಂಗೆ ಸಾಧ್ಯ? ಮನೇಲೆ ತಾನೇ ಊಟ ಮಾಡ್ತಾ ಇದ್ದೀರಾ. ರೇ ಜೀವ, ನೀನೇನಾದರೂ ತರಿಸ್ಕೊಟ್ಟೇನೋ ಹೊರಗಡೆಯಿಂದ? ಅಯ್ಯೋ ಇಲ್ಲಮ್ಮ, ಹೊರಗಡೆನೇ ಹೋಗಿಲ್ಲ. ಇನ್ನು ಹೊರಗಡೆ ಏನು ತಿನ್ನೋದು? ಸೈಡ್ಸ್ಗೂ ಏನೂ ತಿಂದಿಲ್ಲ. ಏನಾಯ್ತು? ಯಾಕಪ್ಪ? ಸರಿ ಮಹಿ, ಬಾ ಡಾಕ್ಟರ್ ತರೋಣ. ಅಮ್ಮ ಡಾಕ್ಟರ್ ತರೋಣ. ಅಯ್ಯ, ಇದಕ್ಕೆಲ್ಲ ಯಾಕೋ ಡಾಕ್ಟ್ರು? 2 ನಿಮಿಷ ಇರು. ಮಹಿ ಬೈ. ಇಲ್ಲ ಅತ್ತೆ. ಏನಮ್ಮ ನೀನು ಒಳ್ಳೆ ಡಾಕ್ಟರ್ ಥರ ಆಡ್ತಿದ್ಯಲ್ಲ. ಮಹಿ ಬಾ ನೀನು ಹೋಗೋಣ. ಓ ದಡ್ಡ, ಇದಕ್ಕೆ ಡಾಕ್ಟರ್ ಅಗತ್ಯ ಇಲ್ಲ ಕಣೋ. ಜೀವ, ನಾನು ಅಜ್ಜಿ ಆಗ್ತಾ ಇದ್ದೀನಿ ಕಣೋ. ನೀನು ಅಜ್ಜಿನೇ ಅಲ್ವಾಮ್ಮ? ಓ ದಡ್ಡ, ನಿನ್ಗೆ ಹೆಂಗೋ ಅರ್ಥ ಮಾಡ್ಸೋದು? ಎದೆ ಗಟ್ಟಿಗಿಟ್ಕೋ. ಈ ಸಲಿ ನೀನ್ ಅಪ್ಪ ಆಗ್ತಾ ಇದೀಯಾ, ಮಹಿಮಾ ಅಮ್ಮ ಆಗ್ತಾ ಇದ್ದಾಳ್ ಕಣೋ. ಹೂ ಕಂದ, ನೀ ಅಮ್ಮ ಆಗ್ತಾ ಇದೀಯಾ. ಚಿನ್ನಿ, ನೀ ಅಮ್ಮ ಆಗ್ತಿದ್ಯಾ ಕಣೆ. ಸುಸ್ತು ಅಂದ್ಯಲ್ಲ, ನಿಂಗೊಂದು ಮ್ಯಾಜಿಕ್ ವಾಟರ್ ತರ್ತೀನಿ, ಆಯ್ತಾ? ತಗೋ ಬಂಗಾರ, ಬೇಸಿಗೆಗೆ ಅಂತ ಮಾಡಿಟ್ಟಿದ್ದೆ, ಅದು ಕುಡಿ. ಇಮಿಡಿಯೇಟ್ ನಿನ್ನ ಸುಸ್ತು ಕಮ್ಮಿ ಆಗ. ಕುಡಿ ಚಿನ್ನ, ಕುಡಿ. ನಿಧಾನ ನಿಧಾನ ಕುಡಿ. ಈ ವಿಷಯನೂ ಮೊದಲು ಭೂಮಿಗೆ ಅಳಿಯಂದ್ರಿಗೆ ಹೇಳಬೇಕು. ಹಲೋ, ಹಾಯ್ ಮಾ. ನಿಂಗೊಂದು ಗುಡ್ ನ್ಯೂಸ್ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಪುಟ್ಟಿ. ಗುಡ್ ನ್ಯೂಸಾ? ಏನು? ನಮ್ಮ ಮಹಿ ಅಮ್ಮ ಆಗ್ತಿದ್ದಾಳ ಕಣೆ. ಮಾ, ನಿಜವಾಗ್ಲೂ? ಕಾಂಗ್ರಾಟ್ಸ್ ಮಾ, ಕಾಂಗ್ರಾಟ್ಸ್. ಈ ವಿಷಯ ನಿನ್ನ ಹತ್ರ ಹಂಚ್ಕೊಳ್ಳೋಣ ಅಂತಾನೆ ಫೋನ್ ಮಾಡಿದೆ. ಈ ವಿಷಯ ಎಲ್ಲರಿಗೂ ತಿಳಿಸ್ಬಿಡು ಕಂದ. ನಾನೀಗ ತುಂಬ ಬ್ಯುಸಿ, ಆಯ್ತಾ? ಆಮೇಲೆ ಮಾಡ್ತೀನಿ. ಹಾಂ, ಸರಿ ಸರಿ ಸರಿ. ಹೇಗಿದೆ ಕಂದ ಈಗ? ಬೆಟರ್ ಇರುತ್ತೆ. ಸ್ವಲ್ಪ ಹೊಸ ಇನ್ನೊಂಚೂರು. ಗೌತಮ್ರೆ, ಏನಾಯ್ತು? ಮಹಿ ಪ್ರೆಗ್ನೆಂಟ್ ಅಂತೆ. ವಾಟ್? ಭೂಮಿಕಾ, ಏನು ಹೇಳ್ತಿದ್ಯಾ? ನೀನು ಹೇಳೋದು ನಿಜನಾ? ಹೌದತ್ತೆ, ಅಮ್ಮ ಕಾಲ್ ಮಾಡಿಬಿಟ್ಟು ಎಲ್ರಿಗೂ ತಿಳಿಸು ಅಂತ ಹೇಳಿದ್ರು. ನಾನು ಮಾಡಿರೋ ತಪ್ಪಲ್ಲ, ಆ ದೇವ್ರು ಕ್ಷಮಿಸಿ ನನ್ನ ಮಗಳಿಗೆ ಸಂತೋಷ ಕೊಟ್ಟಿದ್ದಾನೆ. ಗೌತಮ್, ನನಗೆ ಮಾಯಿ ನೋಡಬೇಕು ಅಂತ ಅನಿಸ್ತಾ ಇದೆ. ನಾವೆಲ್ಲರೂ ಹೋಗಿ ಬರೋಣವಾ? ಅಮ್ಮ ಖಂಡಿತ ಹೋಗೋಣ. ನನಗೆ ಒಂದೇ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ ಇದೆ, ಮುಗಿಸ್ಕೊಂಡು ಸಂಜೆ ಹೋಗೋಣ. ಹಾಂ. ಆನಂದ್, ಗೌತಮ್ ಫೋನ್ ಮಾಡಿದ್ನಾ? ಎಲ್ಲರೂ ಆರಾಮಾಗಿದ್ದಾರಂತ. ಎಲ್ಲರೂ ಆ ಮನೆಗೆ ವಾಪಸ್ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಮನೆಗೆ ಒಂದು ಫ್ಯಾಮಿಲಿ ಫೀಲ್ ಬಂದಿದೆ. ಮನೆ ಮನೆ ಅಂತ ಅನ್ಸ್ಕೊಳ್ತಿದೆ. ಮುಂಚೆ ಹಾಳು ಸುರಿಯೋ ಪಾಳು ಬಂಗ್ಲೆ ಆಗ್ಬಿಟ್ಟಿತ್ತು. ಈಗ ಗೌತಮ್ ಭೂಮಿಕಾ ವಾಪಸ್ ಬಂದಮೇಲಂತೂ ಆ ಮನೆಗೆ ಒಂಥರ ಜೀವ ಬಂದಂಗಾಗಿದೆ. ಹೌದು ಚಿನ್ನ, ಜೀವ ಕಳೆ ಅಂತಾರಲ್ಲ, ಆ ಥರ ಆಗ್ಬಿಟ್ಟಿದೆ ಮನೆ. ಎಲ್ಲರೂ ಬದಲಾಗ್ತಾ ಇದ್ದಾರೆ, ಪ್ರತಿಯೊಬ್ಬರೂ. ಶಕುಂತಲಾ ಆಂಟಿ, ಲಕ್ಷ್ಮೀಕಾಂತ್ ಅಂಕಲ್ಲು, ಅವನಿದಾನಲ್ಲ ಅವನು ಮುಟ್ಟಾಳ ಜಯದೇವ್, ಅವನು ಒಬ್ಬ ಬದಲಾಗಲಿಲ್ಲ ಅಷ್ಟೇ. ಅವನೇ ತಾನೇ ಆ ಮನೆಗೆ ದೊಡ್ಡ ತಲೆನೋವಾಗಿದ್ದಿದ್ದು, ನೆಗೆಟಿವ್ ಎನರ್ಜಿ ಥರ ಇದ್ದಿದ್ದು. ಅವನು ಹೋದ್ಮೇಲೆ ಇನ್ನೆಲ್ಲಿಂದ ನೋವು? ಬರೀ ಖುಷಿನೇ. ನಮ್ಮ ಗೆಳೆಯನ ದರ್ಬಾರಲ್ಲಿ ಎಲ್ಲರೂ ಸುಖ, ಸಂತೋಷ, ನೆಮ್ಮದಿಯಿಂದ ಇದ್ದಾರೆ. ಅದೇ ಖುಷಿ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿದ್ದಾರಲ್ಲ, ಅದು ನೋಡೋಕ್ಕೆ ಒಂಥರ ಚಂದ ಚಿನ್ನ.
ಅಪ್ಪ ಇವ್ರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಕೆಟ್ಟ ದೃಷ್ಟಿ ಏನೋ ಬೀಳ್ತಿರ್ಲಿಲ್ಲ, ಆದರೆ ಲಕ್ಷ್ಮೀಕಾಂತ್ ಅಂಕಲ್ ಮಾಡಿರೋ ಕೆಲಸ ಇದೆಯಲ್ಲ, ಅವ್ರು ಯಾಕೆ ಅವನ್ನ ಜೈಲಿಂದ ಬಿಡಿಸ್ಕೊಂಬಂದ್ರು? ಮತ್ತೆ ಅವ್ನು ಬಂದು ಇನ್ನೇನು ಕಿತಾಪತಿ ಮಾಡ್ತಾನೋ ಅದೇ ಟೆನ್ಷನ್ ಆಗ್ತಿದೆ ನನಗೆ. ಚಿನ್ನ ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ಗೆಳೆಯ ಮುಂಚಿನ ಥರ ಅಲ್ಲಮ್ಮ, ಈಗ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ, ಫಾರ್ಮಿಗೆ ಬಂದಿದ್ದಾನೆ. ಅವನ ಹತ್ರ ಯಾರು ಬೇಳೆನೂ ಬೇಯೋದಿಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತು. ಯಾರಾದರೂ ಬಾಲ ಬಿಚ್ಚಿದ್ರೆ ಅಲ್ಲೇ ಕಟ್ ಮಾಡಿ ಬಿಸಾಕ್ತಾ ಇರ್ತಾನೆ. ಆದರೂ ಆನಂದ್, ಅವ್ನು ಬದಲಾಗ್ತಾನೆ ಅಂತ ಲಕ್ಷ್ಮೀಕಾಂತ್ ಅಂಕಲ್ಗೆ ಹೇಗೆ ಅಷ್ಟೊಂದು ನಂಬಿಕೆ ಬಂತು ಅಂತ. ಆದರೆ ಚಿನ್ನ, ಮುಂಚೆ ಲಕ್ಷ್ಮೀಕಾಂತ್ ಅಂಕಲ್ಲು ಇದೇ ಥರ ಇದ್ರಲ್ಲ, ನಾನು ಬದಲಾದ ಹಾಗೆ ಅವನು ಬದಲಾಗ್ಬೋದೇನೋ ಅನ್ನೋ ಆಸೆ. ಅಲ್ಲದೆ ಅವರೇ ಹೇಳಿದ್ರಲ್ಲ, ಅವ್ನು ಮಾಡಿರೋ ಸುಮಾರು ಕೆಟ್ಟ ಕೆಲಸದಲ್ಲಿ ನನ್ನ ಪಾಲು ಇದೆ ಅಂತ. ಹಾಗಾಗಿ ನನ್ನಿಂದನೇ ಅವ್ನು ಬದಲಾಗಲಿ ಅನ್ನೊಂದು ಆಸೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ಅವರೇ ತಾನೇ ಅವನ್ನ ಸಾಕಿದ್ದು. ಅವನ ಸೆಂಟಿಮೆಂಟ್ ಇರುತ್ತೆ, ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ನೋಡೋಣ, ಸಮಯನೇ ಎಲ್ಲ ಸರಿ ಮಾಡಬೇಕು, ಮಾಡುತ್ತೆ. ಯು ಡೋಂಟ್ ವರಿ, ಆರಾಮಾಗಿ. ಮಾ ಹೊಡಮ್ಮ. ಅರೆ ಅಣ್ಣ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಣ್ಣ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಬಾವ. ನಾನೇ ಬರ್ತಾ ಇದ್ದೆ, ನೀವು ಯಾಕೆ ಬರೋಕೆ ಹೋದ್ರಿ? ಅದು ಬಾವ, ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ನಾನು ಅಣ್ಣನ ನೋಡಬೇಕು, ಅದಕ್ಕೆ ನೋಡಬೇಕು, ಅಮ್ಮನ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಲು. ಅದಕ್ಕೆ ಇಲ್ಲಿ ಬರ್ತಾ ಇರೋ ವಿಷಯನ ಅಪ್ಪ ಅಮ್ಮಂಗೂ ತಿಳಿಸ್ದೆ, ಅವ್ರು ಇಲ್ದಿರೋ ಟೈಮ್ ನೋಡ್ಕೊಂಡು ಇಲ್ಲಿ ಬಂದ್ವಿ. ನೋಡೋ, ಇಂಥ ಟೈಮಲ್ಲಿ ನೀನು ಜಾಸ್ತಿ ಟ್ರಾವೆಲ್ ಮಾಡಬಾರ್ದು, ಓಡಾಡಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು. ಇದೆಲ್ಲ ನಿನಗೆ ಗೊತ್ತಿಲ್ವಾ? ಇದನ್ನು ನಾನು ನಿನಗೆ ಹೇಳಬೇಕಾ? ನೀನೊಳಗೇನೋ ಜೀವ ಬೆಳೀತಾ ಇದೆ, ಅದ್ರ ಜವಾಬ್ದಾರಿನೂ ಹಿಂದೆ. ಅದಕ್ಕೆ ಹೇಳ್ತಾ ಇರೋದು. ನೀನು ಯಾಕೆ ಬರೋಕ್ಕೆ ಹೋದೆ? ಅಣ್ಣ, ನಂಗೆ ಇಷ್ಟೊಂದೆಲ್ಲ ರೆಸ್ಟ್ರಿಕ್ಟ್ ಮಾಡಬೇಡಿ, ಕಟ್ ಹಾಕ್ದಾಗತ್ತೆ. ನಂಗೆ ಹೇಗೆ ಇಷ್ಟನೋ ಹಾಗಿರೋದಕ್ಕೆ ಬಿಡಿ. ನಿಮ್ಮನ್ನೆಲ್ಲ ನೋಡಿದೆ ನನಗೆ ಇರಕ್ಕೆ ಆಗ್ತಿರ್ಲಿಲ್ಲ ಅಣ್ಣ, ಅದಕ್ಕೆ ಬಂದುಬಿಟ್ಟೆ. ನೀವೆಲ್ಲ ಯಾವಾಗಲೂ ನನ್ನ ಹತ್ತಿರದಲ್ಲೇ ಇರಬೇಕು. ಆಯ್ತು ಪುಟ್ಟಿ, ನಿನಗೆ ಹೇಗೆ ಬೇಕೋ ಹಾಗಿರು. ನೋಡೋ, ನಾನು ಆರ್ಡರ್ ಮಾಡ್ತಾ ಇಲ್ಲ, ಕಾಳಜಿ, ಪ್ರೀತಿ ಅಷ್ಟೇ. ಇದನ್ನು ನೀನು ಬಯಸಿದ್ದೆ ಅಲ್ವಾ? ಇದರ ನಿರೀಕ್ಷೆಲಿದೆ ಅಲ್ವಾ? ಅದಕ್ಕೆ ಕೇರ್ಫುಲ್ ಆಗಿರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ ಅಣ್ಣ, ಐ ಅಂಡರ್ಸ್ಟ್ಯಾಂಡ್. ಹೋದ ಸರಿ ಮಾಡಿದ ತಪ್ಪನ್ನು ಮತ್ತೆ ಮಾಡಲ್ಲ. ನಾನು ತುಂಬ ಕೇರ್ಫುಲ್ ಆಗಿರ್ತೀನಿ. ಗುಡ್. ಮಾಮ್, ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಅದಕ್ಕೆ. ಸರಿ, ತುಂಬ ನಿಂತ್ಕೊಬೇಡ, ಬಾ ಕೂತ್ಕೋ. ನಾನು ಕುಡಿಯೋಕೆ ಏನಾದ್ರು ತರ್ತೀನಿ, ಕೂತ್ಕೋ.